ಮತ್ತೊಮ್ಮೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಏನಪ್ಪಾ ವಿಷಯ ಅಂತಂದ್ರೆ ಇವತ್ತು ಬಿಗ್ ಬಾಸ್ ಎಪಿಸೋಡ್ ನ ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ. ಮೊನ್ನೆ ಎಲ್ಲ ಅಂತೂ ಎಡಿಟರ್ಗೆ ಸಿಕ್ಕಾಪಟ್ಟೆ ಬೈಕೋಬಿಟ್ಟಿದ್ರು ನಮ್ಮ ಬಿಗ್ ಬಾಸ್ ಅಭಿಮಾನಿಗಳು. ಬಟ್ ಇವತ್ತು ಅವ್ರಿಗೆಲ್ಲ ಹಬ್ಬದ ಊಟ ಅಂತಾನೆ ಹೇಳ್ಬೋದು. ಹೌದು, ಯಾಕಂದ್ರೆ ಇವತ್ತು ಹೈಲೈಟ್ ಆಗಿರೋದು ಎಲ್ರು ಅಚ್ಚುಮೆಚ್ಚಿನ ಗಿಲ್ಲಿ. ಅವ್ರು ನಾರ್ಮಲ್ ಆಗಿ ಇದ್ದಾಗ್ಲೇ ಹಂಗೆ, ಇನ್ನು ಅವರೇ ಅವಕಾಶ ಕೊಟ್ಟು ಮಾತಾಡಪ್ಪ ಕಾಲೆಳಿಯಪ್ಪ ಅಂದ್ರೆ ಬಿಡ್ತಾರ. ಇವತ್ತಿನ ಫುಲ್ ಎಪಿಸೋಡ್ ನ ನೋಡ್ಬೇಕು, ಮತ್ ತುಂಬಾನೇ ಮಜಾ ಇದೆ ಅಂತ ಹೇಳ್ಬೋದು. ಸೊ ಬನ್ನಿ ಇವತ್ತಿನ ಪ್ರೋಮೋನ ನೋಡ್ಕೊಂಡ್ ಬರೋಣ. ಪ್ರೋಮೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ಒಂದು ಟಾಸ್ಕ್ ಅಲ್ಲಿ ಯಾವ ರೀತಿ ಅಂದ್ರೆ 12 ನಿಮಿಷಗಳು ಟೈಮ್ ಕೊಟ್ಟಿದ್ದಾರೆ. ಸೊ ಇವಾಗ ಅಲ್ಲಿ ಆಯ್ಕೆ ಆಗಿರೋದು ನೋಡ್ತಿರ್ಬೋದು ನೀವು. ನೇರವಾಗಿ ಆಯ್ಕೆ ಆಗಿದೆ ಅಂತ ಅಶ್ವಿನಿ, ಅವ್ರಿಗೆ ಆಪೋಸಿಟ್ ಆಗಿ ಈ ಒಂದು ಕಾಂಪಿಟೇಷನ್ ಅಲ್ಲಿ ನೀವು ಅಭಿ ಅವ್ರನ್ನ ನೋಡ್ಬೋದು. ಸೊ ಅವ್ರಿಬ್ರೆ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇರೋದು. ಬೇರೆಯವ್ರಿಗೆ ಯಾವ ತರ ಕೊಟ್ಟಿದ್ರು ಅಥವಾ ಸೋತಿದಾರ ಏನು ಅಂತ ಇದರಲ್ಲಿ ತೋರ್ಸಿಲ್ಲ. ಕೇವಲ ಇವ್ರಿಬ್ರದ್ ಮಾತ್ರ ತೋರಿಸ್ತಾ ಇದಾರೆ. ಏನಂದ್ರೆ ಇವಾಗ ಅವ್ರ ಮೈಂಡ್ ನ ಡೈವರ್ಟ್ ಮಾಡ್ಬೇಕು. ಒಂದು ಟೈಮಿಂಗ್ಸ್ ನ ಕೌಂಟ್ ಮಾಡ್ಕೋಬೇಕು. ಅವರು 1 ನಿಮಿಷದಿಂದ 12 ನಿಮಿಷದವರೆಗೆ ಕೌಂಟ್ ಮಾಡ್ಕೊಂಡು ಹತ್ತತ್ರ ಆ ಟೈಮ್ಗೆ 12 ನಿಮಿಷ ಆಗ್ತಾ ಇದೆ ಅಂದಾಗ ಹೋಗಿ ಬೆಲ್ ಮಾಡ್ಬೇಕು. ಸೊ ಇದು ಇವತ್ತಿನ ಒಂದು ಟಾಸ್ಕ್ ಆಗಿರುತ್ತೆ. ಈ ಒಂದು ಕೌಂಟ್ ಮಾಡ್ಕೋತಿರ್ತಾರಲ್ಲ 12 ನಿಮಿಷ ಆಗ್ಲಿ ಅನ್ನೋದನ್ನ, ಅದನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಅಪೋಸಿಟ್ ಆಗಿ ಈಗ ಮಾತಾಡಕ್ಕೆ ಅವ್ರನ್ನ ಬಿಟ್ಟಿರುವಂತದ್ದು ನೋಡ್ತಾ ಇರ್ಬೋದು. ಈ ತರ ಒಂದು ಮೈಂಡ್ ನ ಡೈವರ್ಟ್ ಮಾಡಕ್ಕೆ ಗಿಲ್ಲಿ ಅವರಿದ್ದಾರೆ, ಕಾವ್ಯ ಅವರಿದ್ದಾರೆ, ರಕ್ಷಿತಾ ಅವರಿದ್ದಾರೆ, ಜೊತೆಗೆ ಜಾನ್ವಿ ಅವರು ಕೂಡ ಇದ್ದಾರೆ. ಸೊ ಎಷ್ಟು ಚೆನ್ನಾಗಿ ಈ ಒಂದು ಗೇಮ್ ನ ಆಡ್ತಾರೆ ಅಂತ ನೋಡ್ಬೇಕು. ಇಲ್ಲಿ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು, ಟೋಟಲ್ ಆಗಿ 3 ಟಾಸ್ಕ್ ಅನ್ನ ಕೊಡ್ತಾರೆ ಬಿಗ್ ಬಾಸ್ ಅವರು. ಅದರಲ್ಲಿ 2 ಟಾಸ್ಕ್ ಅನ್ನ ವಿನ್ ಆಗಿ ಅಶ್ವಿನಿ ಅವ್ರ ಟೀಮ್ ಗೆಲ್ಲುತ್ತೆ. ಹಾಗೆ 1 ಟಾಸ್ಕ್ ಅನ್ನ ಗೆದ್ದಿರೋದು ಗಿಲ್ಲಿ ಅವ್ರ ಟೀಮು. ಸೊ 2 ಟೀಮ್ನ ಗೆದ್ದಿರುವಂತ ಟೀಮ್ ನಾಯಕಿಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನೇರವಾಗಿ ಆಯ್ಕೆ ಮಾಡ್ಕೊತಾರೆ. ಬಟ್ ಅವರ ಒಂದು ಇನ್ವಾಲ್ವ್ಮೆಂಟ್ ಹೇಗಿತ್ತು ಟಾಸ್ಕ್ ಅಲ್ಲಿ ಅಂತ ನೋಡೋದಾದ್ರೆ, 2 ಸಲ ಉಸ್ತುವಾರಿನ ಮಾಡ್ತಾರೆ. ಇನ್ನು 1 ಸಲ ಅವ್ರಿಗೆ ಟಾಸ್ಕ್ ಅಲ್ಲಿ ಆಡುವಂತ ಅವಕಾಶ ಸಿಗುತ್ತೆ. ಅದನ್ನ ಪೂರ್ತಿಯಾಗಿ ಬಳಕೆನೂ ಮಾಡ್ಕೊಂಡಿಲ್ಲ, ಅದರಲ್ಲೂ ಕೂಡ ಸೋತಿದ್ದಾರೆ. ಸೊ ಓವರ್ ಆಲ್ ನೋಡೋದಾದ್ರೆ ಅವರ ತಂಡಕ್ಕೆ ಅವರ ಒಂದು ಕೊಡುಗೆ 0 ಅಂತಾನೆ ಹೇಳ್ಬೋದು. ಬಟ್ ಅಷ್ಟು ಇನ್ವಾಲ್ವ್ ಆಗಿ ಏನೂ ಇಲ್ಲ. ಬಟ್ ಉಸ್ತುವಾರಿಯಾಗಿ ವಾದ ವಿವಾದ ಮಾಡ್ಕೊಂಡೇನೆ ಅವರ ಟೀಮ್ನ ಗೆಲ್ಸೋಕೆ ತುಂಬಾನೇ ಪ್ರಯತ್ನ ಪಟ್ರು. ಕೆಲವೊಂದು ಕಡೆ ಹರಿದಾಡ್ತಿರೋಂತ ವಿಷಯ ಬಂದು ಇವತ್ತು ಅಭಿ ಅವರು ಕ್ಯಾಪ್ಟನ್ ನಲ್ಲಿ ಗೆದ್ದಿದ್ದಾರೆ, ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ತಾ ಇದಾರೆ. ಸೊ ಗೊತ್ತಿಲ್ಲ, ನೋಡ್ಬೇಕು. ಮನೆ ಕಾನ್ಸಂಟ್ರೇಷನ್ ಮುಖ್ಯ. 12 ನಿಮಿಷ ಅಂದ್ರೆ 1-2 ನಿಮಿಷನೇ ನಮ್ ಕೈಲಿ ಕೌಂಟ್ ಮಾಡಕ್ ಆಗಲ್ಲ. ಇನ್ನು 12 ನಿಮಿಷದವರೆಗೆ ಕೌಂಟ್ ಮಾಡಿ ಕೊನೆಗೋಗಿ ಬೆಲ್ಲೊಡಿಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ. ನೋಡೋಣ ಯಾರು ಗೆಲ್ತಾರೆ ಏನು ಅಂತ ಫೈನಲ್ ಆಗಿ. ಅಂಡ್ ನೋಡ್ತಾ ಇರ್ಬೋದು, ಇಲ್ಲಿ ತುಂಬಾ ಚೆನ್ನಾಗಿ ಕಾಲ್ ಎಳಿತಾ ಇರುವಂತದ್ದು ನಮ್ಮ ಗಿಲ್ಲಿ ಅವರು. ಕೆಲವೊಂದ್ಸಲ ಅನ್ಸುತ್ತೆ ಅತಿಯಾದ ಅಮೃತನು ವಿಷ ಅಂತ. ಬಟ್ ಕಾಮಿಡಿ ಮಾಡ್ಲಿ ಓಕೆ, ಬಟ್ ಅದನ್ನ ಎಲ್ರು ಕೈಲಿ ತಗೊಳಕ್ ಆಗಲ್ಲ. ಈಗ ನಮ್ಗೆ ಅದನ್ನು ಕೂಡ ಯಾರೋ ಒಬ್ರು 1-2 ಸಲ ಕಾಮಿಡಿ ಮಾಡ್ಲಿ, ಪದೇ ಪದೇ ಅದನ್ನೇ ಒಂದು ಕೆಲಸ ಮಾಡ್ಕೊಬಿಟ್ಟಿದ್ದಾರೆ ಅಂದ್ರೆ, ಕಾಲ್ ಎಳೆಯೋದನ್ನೇ ಒಂದು ಕೆಲಸ ಮಾಡ್ಕೊಬಿಟ್ಟಿದ್ದಾರೆ ಅಂದಾಗ ಯಾರಿಗಾದ್ರೂ ಬೇಜಾರಾಗಿ ಆಗುತ್ತೆ. ನಾನೊಬ್ಳು ಹೆಣ್ಮಗ್ಳಿಗೆ ಈ ತರ ಬೈತಾ ಇದಾರೆ, ಪದೇ ಪದೇ ಕಾಲ್ ಎಳಿತಾ ಇದಾರೆ ಅಂತ ಅನ್ಸಿದಾಗ ನಮ್ಗೂ ಬೇಜಾರಾಗೋದುಂಟು. ಬಟ್ ಫ್ಯಾನ್ಸ್ ಇದಾರೆ, ನಾವೇನಾದ್ರೂ ಅಶ್ವಿನಿ ಪರನೋ ಇಲ್ಲ ಇವ್ರಿಗೆ ಆಗದೆ ಇರೋ ತರ ಪರ ಮಾತಾಡ್ಬಿಟ್ರೆ ನಮ್ನೇ ತಪ್ಪು, ನಮ್ನೇ ಇದು ಅನ್ನೋ ತರ ನೋಡೋದು. ಬಟ್ ಎಲ್ಲಾನು ಯೋಚನೆ ಮಾಡಿನೇ ಮಾತಾಡ್ಬೇಕು. ಒಬ್ರು ಒಂದ್ಸಲ ಕೆಟ್ಟವ್ರು ಆಗಿದಾರೆ ಅಂದ್ರೆ ಪದೇ ಪದೇ ಅವ್ರನ್ನ ಕೆಟ್ಟ ದೃಷ್ಟಿಲೇ ನೋಡುವಂಥದ್ದು ತಪ್ಪು. ಎಲ್ರುನು ಆಯಾ ಟೈಮ್ಗೆ ಹಿಂಗ್ ಬದ್ಲಾಗ್ತಾರೆ, ಅದನ್ನು ಕೂಡ ಗಮನಿಸ್ಬೇಕಾಗತ್ತೆ. ಹಂಗನ್ಬಿಟ್ಟು ಅಶ್ವಿನಿ ಮಾಡಿದ್ದೆಲ್ಲ ಸರಿ, ಗಿಲ್ಲಿ ಮಾಡಿದ್ದೆಲ್ಲ ತಪ್ಪು ಈ ತರ ಅಂತ ಹೇಳ್ತಾ ಇಲ್ಲ. ಅಶ್ವಿನಿ ಅವ್ರದ್ದು ತಪ್ಪಿದೆ, ಗಿಲ್ಲಿ ಅವ್ರದ್ದು ತಪ್ಪಿದೆ, ಯಾರ್ದು ಸರಿ ಅಂತಾನು ಹೇಳಕ್ ಆಗಲ್ಲ. ಬಟ್ ಹೇಳ್ತಾ ಇರೋದು ಅತಿ ಆದ್ರೆ ಅಮೃತನು ವಿಷ ಅಂತ ಅಷ್ಟೇ. ಬಟ್ ಇದನ್ನ ನೀವು ಯಾವ ತರ ತಗೊಂತೀರ ಅಂತ ನನ್ಗೆ ಗೊತ್ತಿಲ್ಲ, ಹೇಳ್ಬೇಕು ಅನಿಸ್ತು ಹೇಳಿದೀನಿ. ಸೊ ಇವತ್ತಿನ ಪ್ರೋಮೋ ಅಂತ ತುಂಬಾನೇ ಚೆನ್ನಾಗಿದೆ. ಇವತ್ತಿನ ಎಪಿಸೋಡ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಕ್ಯಾಪ್ಟನ್ ಯಾರಾಗ್ತಾರೆ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.